ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಂಬ ದಿನಗಳಾದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿರಿ, ಇವಳು ವಿಭೂತಿ ಅಂದ್ಬಿಟ್ಟು ಪೌಡ್ರ್ ಇಕ್ತಾವಳೆ. ನಾನು ವಿಭೂತಿ ಇಟ್ಕೊಂಡಿರೋದು ಪೌಡ್ರ್ ಸ್ಮೆಲ್ ಬರ್ತೈತೆ. ಫ್ರೆಂಡ್ಸ್, ಏನಪ್ಪ ಇವತ್ತಿಂದು ಅಂದರೆ ತುಂಬ ದಿನಗಳಾದಮೇಲೆ ವೀಡಿಯೋ ಮಾಡಾಕ್ತಾಯಿದ್ದೀನಿ. ಸೊ ಕೆಲಸದ ಒತ್ತಡ, ವೀಡಿಯೋ ಮಾಡೋಕ್ಕಾಗಲ್ಲ. ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ನಾನು ನಮ್ಮ ಹುಡುಗಿ ಇಬ್ಬರೂ. ಬೈ ಮುಚ್ಕೊಂಬಾರ. ನೋಡಿರಿ ಹೆಂಗೆ ಬೈತಾವಳೆ, ದೇವಸ್ಥಾನಕ್ಕೆ ಹೋಗುವಾಗಲೂ ಬೈತಾವಳೆ. ಹಿಂಗೇನೆ ಲವ್ ಮಾಡಿ ಇರೋ ಒಂದು ನಿಮಿಷ ನಾನು ಮಾತಾಡ್ತಾಯಿದ್ದೀನಿ ತಾನೆ. ಸೊ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾಯಿದ್ದೀವಿ ರಾಘವೇಂದ್ರ ಸ್ವಾಮಿಗೆ. ಏನೋ ಅಂದ್ಕೊಂಡಿದ್ದೆ, ರಾಘವೇಂದ್ರ ಸ್ವಾಮಿ ಕಂಡುಬಿಟ್ಟು ನಮಗೆ ಒಳ್ಳೇದು ಮಾಡವ್ರೆ. ಸೊ ಇವತ್ತು ಅಂದ್ಕೊಂಡಿದ್ದೆ ಮನಸ್ಸಲ್ಲಿ, ಅದೇ ಥರನೇ ಹೋಗ್ತಾಯಿದ್ದೀನಿ. ಇವಾಗ ನಾನು ಹೊರಡ್ತಾಯಿದ್ದೀನಿ. ಸ್ವಲ್ಪ ಮಳೆ ಬೇರೆ ಬರ್ತಾಯಿದೆ, ಬೈಕಲ್ಲಿ ಹೋಗ್ತಿಲ್ಲ, ಆಟೋದಲ್ಲೇ ಹೊರಡ್ತಾಯಿದ್ದೀನಿ. ಬನ್ನಿರಿ ಸಿಗೋಣ. ಬಾ ಅಂತ ಹೇಳ್ದೆ ಮುಂಚೆನೆ. ಸರಿ ಅಂತು. ಏನು ಕ್ವಶನ್ ಮಾಡ್ತಿರ್ಲಿಲ್ಲ, ಎಲ್ಲಿ ಅಂತ ಕೇಳಿದ್ರು. ನೋಡಿ ಗೈಸ್, ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಗಾಡಿ ನಿಧಾನಕ್ಕೆ ಓಡಿಸೋ ಅಂದರೆ ಓಡಿಸಲ್ಲ, ಫಾಸ್ಟಾಗಿ ಓಡಿಸೋದು. ನಾವು ಆಟೋ ಡ್ರೈವರ್ಗಳು ಗೊತ್ತಲ್ಲ, ನಿಧಾನಕ್ಕೆ ಓಡಿಸೋದು ನಿಮಗೆ ಫಾಸ್ಟ್ ಅಂತಾನೆ ಅನ್ಸೋದು. ನಿಜ ಹೇಳು, ಎದೆ ಬಿಟ್ಕೊಂಡು ಹೇಳು, ಸುಳ್ಳು ಹೇಳ್ತಾ. ಎದೆ ಬಿಡ್ಕೊಂಡು ಹೇಳೋದು ಅಷ್ಟೇ, ಯಾವ BMW ಏನು ಕಮ್ಮಿ ಇಲ್ಲ ನಮ್ಮ ಆಟೋ. ನಂಗೆ ಕಮ್ಮಿ ಐತೆ ಅಂತ ಹೇಳಲಿಲ್ಲ, ನಿಧಾನಕ್ಕೆ ಹೋಗು ಅಂತ ಹೇಳಿದೆ ಅಷ್ಟೇ. ಸೊ ಗಾಡಿ ಇಳಿದು ಹೊರಟು, ಮಳೆ ಸ್ವಲ್ಪ ಸ್ಟಾರ್ಟ್ ಆಯಿತು, ಸೋನೆ. ಸೊ ಫ್ರೆಂಡ್ಸ್, ದರ್ಶನ ಎಲ್ಲ ಮುಗೀತು, ದೀಪ ಎಲ್ಲ ಹಚ್ಚೋದು, ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಲೇಟ್ ಆದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಹೊರಡೋಣ ಅಂತ ಬಂದು ಸಮಾಧಾನವಾಗಿ ದರ್ಶನ ಮಾಡೋದು. ತುಂಬ ರಶ್ ಇತ್ತು. ಸೊ ಈ ದೇವಸ್ಥಾನದ ಒಳಗಡೆ ಹೋಗಿ ಪ್ರದಕ್ಷಿಣೆ ಹಾಕಿ ಒಂದು ನಮಸ್ಕಾರ ಮಾಡಿಕೊಂಡು ಈಚೆ ಬಂದು ಬರುವಾಗ ಇಲ್ಲೊಂದು ಸ್ಕೆಚ್ ಇಕ್ಕಿದ್ದಾರೆ. ನೆಕ್ಸ್ಟು ಫ್ಯೂಚರಲ್ಲಿ ಈ ಥರ ಇರುತ್ತಂತೆ ರಾಘವೇಂದ್ರ ಸ್ವಾಮಿ ಮಠ. ಸೊ ಇದನ್ನು ನೋಡಿಕೊಂಡು ತುಂಬ ಖುಷಿಯಾಯಿತು, ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಫಸ್ಟ್ ಟೈಮ್ ನನ್ನ ವೀಡಿಯೋನ ಯಾರಾದರೂ ನೋಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಹೊಸ್ದಾಗಿ ಬಂದಿರೋ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಸಿಗೋಣ ಇನ್ನೊಂದು ಹೊಸ ವೀಡಿಯೋ ಜೊತೆಯಲ್ಲಿ. ನೋಡ್ಬೋದು ಜನಗಳು ಕಮ್ಮಿ ಆದರೂ ಟೈಮು ಆಗೋಯಿತು. ಓಕೆ ಫ್ರೆಂಡ್ಸ್, ಬಾಯ್.